ನಂಬರ್ ಒನ್ ವಿಪರ್ಯಾಸ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಕೆಲವು ವಿದ್ಯಮಾನಗಳ ಇವತ್ತಿನ ನೋಡಿದಾಗ, ಕೆಲವು ಇದನ್ನು ನೋಡಿದಾಗ, ಈಗ ಮುನಿಯಪ್ಪನವರನ್ನೇ ತಗೊಳ್ಳಿ, ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ಮುನಿಯಪ್ಪನವರ ವಿಷಯಕ್ಕೆ ಬರುವ. ಅವರು ಇವತ್ತು ಹೇಳ್ತಾರೆ, ನಾನು ಸೀನಿಯರ್ ಇದ್ದೀನಿ, ನನಗೆ ಇನ್ನೂ ಹೆಚ್ಚಿನ ದೊಡ್ಡ ಖಾತೆ ಬೇಕು, ಆಹಾರ ಖಾತೆ ಬೇಡ ಅಂತ. ರಾಮಲಿಂಗಾರೆಡ್ಡಿ ಅವ್ರದ್ದೇನು, ಈಗ ಇಲ್ಲಿ ಸಂದಿಗ್ಧ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಹಲವು 3 ವರ್ಷಗಳಿಂದ ಇವರು ಪ್ರತಿನಿತ್ಯ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ನೆನಪಿಸ್ತಾ ಬಂದರು, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಜನ ಕ್ಷಮಿಸಲ್ಲ. ಕರ್ನಾಟಕ ಬಿಡಿ, ಭಾರತ ದೇಶದವರು ಯಾರು ನಿಮ್ಮನ್ನು ಕ್ಷಮಿಸಲ್ಲ. ನಿಮಗೆ ಗೊತ್ತಿದೆ ಯಾವ ಯಾವ ರೀತಿಯ ಇಂಡೈರೆಕ್ಟ್ ಪೋಸ್ಟ್ಗಳನ್ನು ಎಕ್ಸಲ್ಲಿ, ಆಗ ಟ್ವಿಟ್ಟರ್ ನಂತರ ಎಕ್ಸ್, ಎಲ್ಲೆಲ್ಲಿ ಹೌದು ಎಲ್ಲ ಹಾಕೊಂಡಿದ್ರು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಅದನ್ನೇ ನೆನಪಿಸ್ಲಿಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಕಳೆದ 3 ವರ್ಷದ ಹಿಂದೆ ನನಗೆ ಸಿಕ್ಕಿತ್ತು ಆ ಖಾತೆ, ನೀವು ನಿಮ್ಮ ತಮ್ಮ ಬಂದುವಾಗ ಹೇಳಿದ್ರಿ ನಮ್ಗೆ ಈ ಸಲ ಬಿಟ್ಟುಕೊಡಿ, ನೆಕ್ಸ್ಟ್ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಈ ಸಲ ನಮ್ಮಿಂದ ಅದನ್ನು ಪುನಃ ತಗೊಂಡಿದ್ರಿ, ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವರು ಕೇಳಿದ್ರಲ್ಲಿ ಒಂದು ರೀತಿಯಾಗಿ ನ್ಯಾಯ ಇದೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇವರು ಮಾತು ಕೊಟ್ಟಾಗ, ಈಗ ಯಾವಾಗ ನಾವು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದ್ವಿ, ಹೌದು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರೆ, ಆ 2.5 ವರ್ಷದ ಏನು ವಾಗ್ದಾನ ಸಿದ್ದರಾಮಯ್ಯನವರು ಮಾಡಿದರೆ ಅದನ್ನು ಬಿಟ್ಕೊಡ್ಬೇಕು ಅನ್ನೋದನ್ನು ನಾವು ಒತ್ತಿ ಹೇಳ್ತಾ ಇದ್ವಿ. ಇವತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನಾವು ಹೇಳೋದು, ನೀವು ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಅಂತ ಮಾತು ಕೊಟ್ಟಿದ್ರೆ, ನೀವೂ ಕೂಡ ಮಾತು ತಪ್ಪಿದಂತಹ ಒಂದು ಏನು ಆ ಬ್ಲ್ಯಾಕ್ ಮಾರ್ಕ್ ಇದೆಲ್ಲ ಅದಕ್ಕೆ ಬರ್ತೀರಿ ಅನ್ನೋ